ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಮಹಾಭಾರತದಲ್ಲಿ ಅರ್ಜುನ ಶ್ರೀಕೃಷ್ಣ ಇದ್ದ ರಥವೇಕೆ ಸುಟ್ಟು ಬೂದಿಯಾಯಿತು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಮಹಾಭಾರತ ಯುದ್ಧದ ಸಂಭವಿಸಿದಾಗ ಅರ್ಜುನ ಮತ್ತು ಶ್ರೀಕೃಷ್ಣರು ಒಂದೇ ರಥದಲ್ಲಿ ನಿಂತು ಯುದ್ಧವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಜೀವನ ಮೌಲ್ಯಗಳ ಉಪದೇಶವನ್ನು ನೀಡುತ್ತಾನೆ. ಅರ್ಜುನ ಮತ್ತು ಶ್ರೀಕೃಷ್ಣನು ಒಂದೇ ರಥದಲ್ಲಿ ನಿಂತು ಯುದ್ಧವನ್ನು ಏಕೆ ಮಾಡುತ್ತಾರೆ? ಮಹಾಭಾರತದ ಯುದ್ಧದ ಮುಗಿದಂತೆ ಅರ್ಜುನ ಮತ್ತು ಶ್ರೀಕೃಷ್ಣನಿದ್ದ ರಥವೇಕೆ ಸುಟ್ಟು ಬೂದಿಯಾಯಿತು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಮಹಾಭಾರತ ಯುದ್ಧವನ್ನು ಧರ್ಮ ಯುದ್ಧ ಮತ್ತು ವಿನಾಶಕಾರಿ ಯುದ್ಧ ಎಂದು ಕರೆಯಲಾಗುತ್ತದೆ. ಇದು ಕೌರವರು ಮತ್ತು ಪಾಂಡವರ ನಡುವಿನ ಮಹಾನ್ ಯುದ್ಧ. ಕೌರವರು ಮಹತ್ವಾಕಾಂಕ್ಷೆಗಳು ಉತ್ತುಂಗಕ್ಕೇರಿದವು ಎಂದು ಹೇಳಲಾಗುತ್ತದೆ. ಮತ್ತೊಂದೆಡೆ ವಿದುರನಂತಹ ಜ್ಞಾನವನ್ನು ಹೊಂದಿದ್ದರೂ ಸಹ ರಾಜ ಧೃತರಾಷ್ಟ್ರನ ಮಗ ಮೋಹದಲ್ಲಿ ಮುಳುಗಿದ್ದನು. ಅವನು ಸರಿ ಮತ್ತು ತಪ್ಪುಗಳ ಬಗ್ಗೆ ಒಂದಿಷ್ಟು ಯೋಚನೆಯನ್ನು ಮಾಡದ ವ್ಯಕ್ತಿ. ಮಹಾಭಾರತದ ಯುದ್ಧದಲ್ಲಿ ಕುರುಕ್ಷೇತ್ರದ ಕ್ಷೇತ್ರದಲ್ಲಿ ಕೌರವರು ಅಧರ್ಮ ಮತ್ತು ಪಾಂಡವರು ಧರ್ಮದೊಂದಿಗೆ ಹೋರಾಡಿದರು. ಮಹಾಭಾರತದ ಯುದ್ಧದ ಸಮಯದಲ್ಲಿ ಇಂತಹ ಅನೇಕ ವಿಶೇಷ ಘಟನೆಗಳು ಸಂಭವಿಸಿವೆ. ಇದು ಇಂದಿಗೂ ಶಿಕ್ಷಣ ಕ್ಷೇತ್ರ ಸಂದೇಶ ಮತ್ತು ಜನರಿಗೆ ಉಪದೇಶದಂತೆ ಗೀತ ಉಪದೇಶದ ಮೂಲವು ಮಹಾಭಾರತ ಯುದ್ಧ ಭೂಮಿಯಾದ ಕುರುಕ್ಷೇತ್ರದಿಂದ ಹುಟ್ಟಿಕೊಂಡಿದೆ ಎನ್ನುವ ನಂಬಿಕೆ ಇದೆ. ಆದರೆ ಮಹಾಭಾರತ ಯುದ್ಧ ಎಷ್ಟು ದಿನಗಳವರೆಗೆ ನಡೆಯಿತು ಮತ್ತು ಅರ್ಜುನ ರಥವು ಯುದ್ಧದ ನಂತರ ಏಕೆ ಸುಟ್ಟು ಬೂದಿ ಆಯಿತು? ಅದರ ಮೇಲೆ ಅರ್ಜುನ ಮತ್ತು ಅವನ ಸಾರಥಿ ಶ್ರೀಕೃಷ್ಣನು ಸವಾರಿ ಮಾಡುತ್ತಿದ್ದರು ಎಂಬುದು ನಿಮಗೆ ತಿಳಿದೇ ಇದೆ. ಮಹಾಭಾರತದ ಯುದ್ಧವು 18 ದಿನಗಳ ಕಾಲ ನಡೆಯಿತು. ಜ್ಯೋತಿಷ್ಯಗಳು ಮತ್ತು ತಜ್ಞರ ಪ್ರಕಾರ ಕಲಿಯುಗ ಪ್ರಾರಂಭವಾಗುವ 6 ತಿಂಗಳ ಮೊದಲು ಯುದ್ಧವು ಮಾರ್ಗಶಿರ ಶುಕ್ಲ 14ರಿಂದ ಪ್ರಾರಂಭವಾಯಿತು ಮತ್ತು 18 ದಿನವರೆಗೆ ಮುಂದುವರಿಯಿತು. ಮಹಾಭಾರತ ಕೊನೆಯ ದಿನ ಅಂದರೆ 18ನೇ ದಿನದಂದು ಭೀಮನು ದುರ್ಯೋಧನ ತೊಡೆಯ ಮೇಲೆ ಹೊಡೆಯುತ್ತಾನೆ. ಇದು ದುರ್ಯೋಧನ ಸಾವಿಗೆ ಕಾರಣವಾಗುತ್ತದೆ ಮತ್ತು ದುರ್ಯೋಧನ ಸಾವಿನಿಂದ ಪಾಂಡವರು ವಿಜಯಶಾಲಿಯಾಗುತ್ತಾರೆ. ಅರ್ಜುನನು ಮಹಾಭಾರತದ ಯುದ್ಧದಲ್ಲಿ ಹೋರಾಡುತ್ತಿದ್ದ ರಥ ಮತ್ತು ಶ್ರೀಕೃಷ್ಣ, ಹನುಮಂತನು ಮತ್ತು ಶೇಷನಾಗ ಕೂಡ ಅದರಲ್ಲಿದ್ದರು. ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಅರ್ಜುನನು ಹನುಮಂತನನ್ನು ಯುದ್ಧ ಭೂಮಿಗೆ ಆಹ್ವಾನಿಸಿದರು ಮತ್ತು ರಥದ ಧ್ವಜದ ಮೇಲೆ ಕುಳಿತುಕೊಳ್ಳುವಂತೆ ಒತ್ತಾಯಿಸಿದರು. ಮತ್ತು ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಶೇಷನಾಗನು ಅರ್ಜುನನ ರಥದ ಚಕ್ರವನ್ನು ಹಿಡಿದನು. ಇದರಿಂದ ಶಕ್ತಿಯುತವಾದ ಆಯುಧವನ್ನು ಸಹ ಸಾಗಿಸಬಹುದಾದ ಸಾಮರ್ಥ್ಯವನ್ನು ರಥವು ಪಡೆದುಕೊಂಡಿತು. ಅರ್ಜುನನು ಧರ್ಮಕ್ಕಾಗಿ ಹೋರಾಡುತ್ತಿದ್ದಾನೆ ಎನ್ನುವ ಕಾರಣದಿಂದ ಶ್ರೀಕೃಷ್ಣನು ರಥದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಾನೆ. ಯುದ್ಧ ಮುಗಿದ ಪಾಂಡವರು ವಿಜಯಶಾಲಿಯಾದಾಗ ಅರ್ಜುನನು ಶ್ರೀಕೃಷ್ಣನಿಗೆ ಮೊದಲು ನೀನು ರಥದಿಂದ ಇಳಿಯಬೇಕು, ನಂತರ ನಾನು ಇಳಿಯುತ್ತೇನೆ ಎಂದು ಹೇಳಿದನು. ಶ್ರೀಕೃಷ್ಣನು ಇದಕ್ಕೆ ಹೇಳಿದನು, ಇಲ್ಲ ಅರ್ಜುನ, ಮೊದಲು ನೀನು ಕೆಳಗಿಳಿ. ಅರ್ಜುನನು ದೇವರ ಆಜ್ಞೆಯನ್ನು ಪಾಲಿಸುತ್ತಾ ರಥದಿಂದ ಇಳಿದನು. ಇದಾದ ನಂತರ ಶ್ರೀಕೃಷ್ಣನು ರಥದಿಂದ ಕೆಳಗಿಳಿದ. ಶೇಷನಾಗ ಕೂಡ ರಥವನ್ನು ಬಿಟ್ಟು ಪಾತಾಳ ಲೋಕಕ್ಕೆ ಹೋಗುತ್ತಾನೆ ಮತ್ತು ಹನುಮಂತನು ಕೂಡ ಕಣ್ಮರೆಯಾಗುತ್ತಾನೆ. ರಥದಿಂದ ಕೆಳಗಿಳಿದ ನಂತರ ಶ್ರೀಕೃಷ್ಣ ಮತ್ತು ಅರ್ಜುನನು ಸ್ವಲ್ಪ ದೂರದವರೆಗೆ ಕರೆದೊಯ್ದನು ಮತ್ತು ಅಷ್ಟರಲ್ಲಿ ಅರ್ಜುನ ರಥದಿಂದ ಜ್ವಾಲೆಗಳು ಹೊರಬರಲು ಪ್ರಾರಂಭಿಸಿದವು ಮತ್ತು ರಥವು ಸುಟ್ಟು ಬೂದಿಯಾಯಿತು. ಅರ್ಜುನಿಗೆ ಆಶ್ಚರ್ಯವಾಯಿತು ಮತ್ತು ಶ್ರೀಕೃಷ್ಣನನ್ನು ಕುರಿತು ರಥದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ಕೇಳುತ್ತಾನೆ. ಕೃಷ್ಣ ಹೇಳಿದನು, ಓ ಅರ್ಜುನ, ಈ ರಥವು ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ ಮತ್ತು ಕರ್ಣನ ದಿವ್ಯ ಆಯುಧಗಳ ದಾಳಿಗೆ ಬಹಳ ಹಿಂದೆ ಸುಟ್ಟು ಹೋಯಿತು. ಹನುಮಂತ ಮತ್ತು ನಾನು ಧ್ವಜವನ್ನು ಹೊತ್ತ ರಥದ ಮೇಲೆ ಇದ್ದುದರಿಂದ ರಥವು ನನ್ನ ಸಂಕಲ್ಪದೊಂದಿಗೆ ಚಲಿಸುತ್ತಿತ್ತು. ಈಗ ನಿನ್ನ ಕಾರ್ಯ ಮುಗಿಯಿತು. ನಾನು ಇದನ್ನು ಬಿಟ್ಟೆ ಮತ್ತು ಅದಕ್ಕಾಗಿಯೇ ಈ ರಥವು ನಾಶವಾಯಿತು ಎಂಬುದನ್ನು ಹೇಳುತ್ತಾನೆ. ರಥದಲ್ಲಿ ಹನುಮಂತ, ಶೇಷನಾಗ, ಶ್ರೀಕೃಷ್ಣ ಇರುವವರೆಗೆ ಇದು ಸಂಕಲ್ಪದೊಂದಿಗೆ ಚಲಿಸುತ್ತದೆ ಮತ್ತು ಯುದ್ಧವನ್ನು ಗೆಲ್ಲಲು ಪಾಂಡವರಿಗೆ ಸಹಕಾರಿ ನೀಡುತ್ತದೆ. ಯಾವಾಗ ಯುದ್ಧ ಮುಕ್ತಾಯಗೊಂಡು ಶ್ರೀಕೃಷ್ಣ, ಹನುಮಂತನ, ಶೇಷನಾಗರು ರಥದಿಂದ ಕೆಳಗಿಳಿಯುತ್ತಾರೋ ಆಗ ರಥದಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣ ರಥವೇ ಸುಟ್ಟು ಬೂದಿಯಾಗುತ್ತದೆ. ಹೀಗೆ ಮಹಾಭಾರತದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಇದ್ದರ ರಥ ಸುಟ್ಟು ಬೂದಿಯಾಗೋಕ್ಕೆ ಕಾರಣವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.